ಇದು ವಿಧಾನಸೌಧದ ದೃಶ್ಯಗಳಿದು. ವಿಧಾನಸೌಧದ ಒಳಗೆ ನೀರು ನುಗ್ಗಿದೆ. ಇನ್ಯಾರಿಗೆ ಹೇಳ್ತೀರಿ? ಸರ್ಕಾರ ನಡೆಯುವಂಥ ಜಾಗ ವಿಧಾನಸೌಧದಲ್ಲಿ ನೀರು. ಇದು ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಿನಲ್ಲಿರುವಂಥ ದುಸ್ಥಿತಿ ಇದು. ಇದಕ್ಕೆ ಯಾರನ್ನ ಹೊಣೆಗಾರರಾಗಿಸ್ಬೇಕು? ರಾಜ್ಯ ಸರ್ಕಾರವನ್ನು ಹೇಳ್ತಿರೋ, GBAಗೆ ಹೊಣೆಗಾರರನ್ನಾಗಿ ಮಾಡ್ತಿರೋ? ಕೇಳಿದ್ರೆ ಇಲ್ಲ, ನಾವೆಲ್ಲ ಮಾಡ್ತಾ ಇದ್ವಿ, ಜೂನಿಗಲ್ವಾ ಮಳೆ ಬರೋದು ಅನ್ಕೊಂಡಿದ್ವಿ, ನಾವೆಲ್ಲ ರೆಡಿ ಮಾಡ್ತಾ ಇದ್ವಿ, ಬೇಗ ಬಂದ್ಬಿಟ್ಟಿದೆ, ನಾವೇನು ಮಾಡಲಿ? ಇದಲ್ಲ. ಇದು ನೀವು ಮಾಡಿರುವಂಥ ಕಳೆದ ವರ್ಷ, ಅದ್ರ ಹಿಂದಿನ ವರ್ಷ ಏನು ಮಾಡಿಲ್ವಲ್ಲ ಕೆಲಸಗಳು, ಇಷ್ಟು ವರ್ಷಗಳಿಂದ ನೀವು ಬಿಟ್ಕೊಂಡು ಬಂದಿದ್ದಾರಲ್ಲ ಹೂಳು ತೆಗೆದೇ ಇರುವಂಥ ಕೆಲಸ, ಅದರ ಒಂದು ಪರಿಸ್ಥಿತಿ ಇದು. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಕಾಣಿಸ್ತಾ ಇರುವಂಥ ದೃಶ್ಯಗಳು, ಅದು ವಿಧಾನಸೌಧದಲ್ಲಿ ಮಳೆ ನೀರು ನುಗ್ಗಿರುವಂಥದ್ದು ನೋಡ್ತಾ ಇದ್ದೀವಿ. ಅಫ್ಕೋರ್ಸ್ ಹೌದು, ಮಳೆಯ ಒಂದು ರಭಸ ಜೋರಾಗಿದೆ, ಬಿರುಗಾಳಿ ಇದೆ, ಅದರಿಂದಾಗಿ ಸಮಸ್ಯೆ ಆಗ್ತಾ ಇದೆ. ಎಸ್, ಒಪ್ಕೊಳ್ಳುವಂಥದ್ದು. ಅದ್ರ ಜೊತೆಗೇನೆ ಸಮಸ್ಯೆಗಳಿಗೆ ಕಾರಣಗಳು ಕೂಡ ನೀವೇ ನೋಡಿ. ರಿಚ್ಮಂಡ್ ರೋಡ್ನಲ್ಲಿ ಹೇಗಿದೆ ಸಮಸ್ಯೆ ಅನ್ನುವಂಥದ್ದನ್ನು ನಾವು ಪ್ರತಿನಿಧಿ ಮಾಲತೇಶ್ ಜಗೀನ್ ಈಗ ವಿವರಿಸ್ತಾರೆ. ಎಸ್, ಓವರ್ ಟು ಯು ಮಾಲತೇಶ್. ರೆಹಮಾನ್, ನಿಜಕ್ಕೂ ಕೂಡ ಒಂದು ಭೀಕರ ಮಳೆಗೆ ಇಡೀ ಬೆಂಗಳೂರಿನ ರಸ್ತೆಗಳು ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಇರ್ತಕ್ಕಂತಹ ಸನ್ನಿವೇಶ ಹೇಗಿದೆ ಅನ್ನೋಂಥ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ನಿಜಕ್ಕೂ ನೋಡ್ತಾ ಇರ್ಬೋದು, ಅಂದ್ರೆ ನನ್ನ ಮೊಣಕಾಲ್ ತನಕ ನೀರು ಇಲ್ಲಿ ನೋಡ್ತಾ ಇರ್ಬೋದು. ನಾನು ನಿಂತಿರುವಂತಹ ಸ್ಥಳದಲ್ಲಿ ಇಡೀ ರಸ್ತೆ ಉದ್ದಕ್ಕೂ ಕೂಡ ಇದೇ ರೀತಿಯ ಸನ್ನಿವೇಶ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಯಾರು ಕೂಡ ವಾಹನ ಸವಾರರು ಓಡಾಕೂ ಕೂಡ ಆಗಲ್ಲ. ಇಲ್ಲಿ ನಮ್ಮ ಸುತ್ತಮುತ್ತಲು ಯಾವ ರೀತಿ ಸನ್ನಿವೇಶ ಇದೆ ಅನ್ನೋದು ನೋಡ್ತಾ ಇರ್ಬೋದು. ಅಂದ್ರೆ ಬೈಕ್ಗಳು ಕೂಡ ನೀರಿನಲ್ಲಿ ಮುಳುಗಿರ್ತಕ್ಕಂತಹ ಸನ್ನಿವೇಶ ಸರ್ವೇ ಸಾಮಾನ್ಯ ಆಗಿದೆ. ಸೊ ಅಂದ್ರೆ ಪ್ರತಿಯೊಬ್ರು ಕೂಡ ಒಂದು ರೀತಿ ತಮ್ಮ ವಸ್ತುಗಳನ್ನ ಕಾಪಾಡಿಕೊಳ್ಳಿಕ್ಕೆ ಹರಸಾಹಸ ಪಡ್ತಾ ಇರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಇದ್ದಕ್ಕಿದ್ದಂತೆ ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಜನರು ಒಂದು ರೀತಿ ತತ್ತರಿಸಿ ಹೋಗಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ವಾಹನ ಸವಾರರನ್ನ ನೋಡ್ತಾ ಇರ್ಬೋದು. ಯಾಕಂತಂದ್ರೆ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೆ ಸಾಕಷ್ಟು ಪರದಾಡುವಂತಹ ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಡೀ ರಸ್ತೆ ಉದ್ದಕ್ಕೂ ಕೂಡ ಅಂದ್ರೆ ತಾವು ಹೋಗ್ತಾ ಇರ್ತಕ್ಕಂತಹ ಸ್ಥಳಗಳಿಗೆ ತಲುಪಲಿಕ್ಕೆ ಹರಸಾಹಸ ಪಡ್ತಾ ಇರುವಂತಹ ಸನ್ನಿವೇಶ. ವಾಹನಗಳು ಸಾಕಷ್ಟು ಸ್ಥಳಗಳಲ್ಲಿ ಕೆಟ್ಟು ನಿಂತಿರ್ತಕ್ಕಂಥದ್ದು ಕೂಡ ಸರ್ವೇ ಸಾಮಾನ್ಯ ಆಗಿದೆ ಈಗ. ಹಾಗಾಗಿ ಅಲ್ಲೇ ನಮ್ಮ ಮುಂದುಗಡೆ ಒಂದು ಕಾರು ಸಿಲುಕಿರ್ತಕ್ಕಂಥ ದೃಶ್ಯವನ್ನು ಕೂಡ ನೋಡ್ತಾ ಇರ್ಬೋದು. ಯಾಕಂತಂದ್ರೆ ಅಲ್ಲಿ ಬರುವಂತ ಸಂದರ್ಭದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಸೊ ರಸ್ತೆ ಕೂಡ ಗುಂಡಿಗಳು ಎಲ್ಲಿವೆ ಅನ್ನೋಂಥದ್ದನ್ನು ಕೂಡ ಅವ್ರಿಗೆ ಜಡ್ಜ್ ಮಾಡಕ್ ಆಗ್ತಾ ಇಲ್ಲ. ಇಡೀ ಈ ರಸ್ತೆ ಏನಿದೆಯೋ ಅಂದ್ರೆ ಮೊಣಕಾಲುದ್ದ ನೀರು ನಿಂತಿರ್ತಕ್ಕಂಥದ್ದನ್ನ ನೋಡ್ತಾ ಇರ್ಬೋದು. ಸೊ ಹಾಗಾಗಿ ಏನಂತಂದ್ರೆ ಇಲ್ಲಿ ಬಿದ್ದಿರ್ತಕ್ಕಂತಹ ಬೈಕ್ಗಳನ್ನ ಎತ್ತುವಲ್ಲಿ ತಮ್ಮ ಬೈಕ್ಗಳನ್ನ ಎತ್ತುವಲ್ಲಿ ಹೆಂಗೆ ಹರಸಾಹಸವನ್ನ ಮಾಡ್ತಾ ಇದ್ದಾರೆ ಅಂತದನ್ನು ಕೂಡ ನೋಡ್ತಾ ಇರ್ಬೋದು. ಯಾಕಂತಂದ್ರೆ ಇಲ್ಲಿ ಒಂದು ಏನು ಬೈಕ್ ಇದೆಯೋ ಅದು ಸಂಪೂರ್ಣವಾಗಿ ನೀರಲ್ಲಿ ನೆಂದು ಹೋಗಿರ್ತಕ್ಕಂಥದ್ದು, ಮುಳುಗಿ ಹೋಗಿರ್ತಕ್ಕಂಥದ್ದು. ತಮ್ಮ ವಸ್ತುಗಳನ್ನ ಕೂಡ ಈಗ ಸೇಫ್ ಮಾಡ್ಕೊಳ್ಳಿಕ್ಕೆ ಪರದಾಡುವಂತ ಸನ್ನಿವೇಶ ಸರ್ವೇ ಸಾಮಾನ್ಯವಾಗಿದೆ. ಒಟ್ಟಾರೆಗೆ ಏನಂತಂದ್ರೆ ಇಡೀ ಒಂದು ರಸ್ತೆ ಇದ್ದಕ್ಕೂ ಕೂಡ ಮೊಣಕಾಲ್ ತನಕ ನೀರು ನಿಂತಿರ್ತಕ್ಕಂಥ ದೃಶ್ಯಾವಳಿ ಶುರುವಾಗಿದೆ. ಸೊ ಸಂಜೆ ಏನು ಧಾರಾಕಾರವಾಗಿರ್ತಕ್ಕಂಥ ಸುರಿದಂತ ಮಳೆಗೆ ಈ ರೀತಿಯ ಸನ್ನಿವೇಶ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ರೆಹಮಾನ್. ಎಸ್ ಮಾಲ್ತೇಶ್, ಹೋಲ್ಡ್. ಹಾಗೆ ವಿಜುವಲ್ಸ್ ಅನ್ನ ತೋರಿಸಿ ಅಂತೇಳಿ ನಮ್ಮ ಕ್ಯಾಮ್ರಾ ಪರ್ಸನ್ಗೆ ಲೆಟ್ ಮಿ ಎಕ್ಸ್ಪ್ಲೇನ್. ಸೊ ಇಲ್ಲಿರುವಂತಹ ಒಂದು ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿದಂತಹ ವೆಹಿಕಲ್ಗಳು, ಅದು ಜೊತೆಗೆ ಆ ರಸ್ತೆಯ ಪಕ್ಕದಲ್ಲೇನೆ ಒಂದು ಡ್ರೈನೇಜ್ ಇದೆ, ಫುಟ್ಪಾತ್, ಅದ್ರ ಕೆಳಗಡೆ ಡ್ರೈನೇಜ್ ವ್ಯವಸ್ಥೆ ಇದೆ. ಟೆಂಡರ್ ಶ್ಯೂರ್ನಲ್ಲಿ ತುಂಬ ಚೆನ್ನಾಗಿ ನಾವು ರಸ್ತೆಗಳನ್ನು ಮಾಡ್ತೀವಿ, ಯುನಿಫೈಡ್ ಆಗಿ ನಾವು ರಸ್ತೆಗಳನ್ನು ಮಾಡ್ಕೊಡ್ತೀವಿ. ಜೊತೆಗೆ ಅಲ್ಲಿ ನೀಟಾಗಿ ಎಲ್ಲವೂ ಕೂಡ ರಸ್ತೆ ಪಕ್ಕದಲ್ಲಿ ಚರಂಡಿಯಲ್ಲಿ ನೀರು ಹರಿದು ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥದ್ದನ್ನು ಬರೀ ಮಾಡ್ತೀವಿ ಅನ್ನೋದನ್ನು ಹೇಳ್ತಾರೆ. ಬಿಟ್ಟರೆ ನೋಡಿ, ಅಲ್ಲಿ ಆ ವೆಹಿಕಲ್ಗಳು ನಿಂತಿದೆಯಲ್ಲ ಅದ್ರ ಪಕ್ಕದಲ್ಲೇ ಚೇಂಬರ್ ಇದೆ. ಆದರೆ ಅದ್ರ ಒಳಗಡೆ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕಸ ತುಂಬಿಕೊಂಡಿರುತ್ತೆ. ಇದೇ ರಸ್ತೆಯಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿ ಕೆಲವೊಂದಷ್ಟು ಫುಡ್ ಸ್ಟಾಲ್ಗಳು ಕೂಡ ಬಂದು ನಿಲ್ಲುತ್ತೆ. ಆ ಫುಡ್ ಸ್ಟಾಲ್ನಲ್ಲಿ ಆಗುವಂಥ ಒಂದು ಆಹಾರ ಉಳಿಯುವಂಥದ್ದು, ಅದನ್ನು ಕೂಡ ಇದೇ ಚರಂಡಿಗೆ ಚೆಲ್ಲಿ ಹೋಗ್ತಾರೆ. ಅದು ಕೂಡ ಹೋಗಿ ಕಟ್ಕೊಂಡಿರುತ್ತೆ. ಈ ಥರ ಮಳೆ ಆದಾಗ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದ್ರೆ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಲ್ಲಲ್ಲೇ ರಸ್ತೆ ಮೇಲೆ ನೀರು ನಿಂತ್ಕೊಳ್ಳುತ್ತೆ. ಇದು ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ರಿಚ್ಮಂಡ್ ಟೌನ್ನಲ್ಲಿ ಈ ರಸ್ತೆ ಶಾಪಗ್ರಸ್ತ ರಸ್ತೆ. ಇದೇ ರೀತಿ ಅಲ್ಲಿದ್ದಂತಹ ವೆಹಿಕಲ್ಗಳು ಯಾವಾಗ ಮಳೆ ಬಂದರೂ ಸಾಕು, ಅಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಆಫೀಸ್ನವರು ಎಲ್ಲರೂ ಓಡ್ ಬರ್ತಾರೆ. ಎಲ್ಲಪ್ಪ, ನನ್ನ ವೆಹಿಕಲ್ ಎಲ್ಲಿ ನಿಲ್ಸಿದ್ದ, ನನ್ನ ವೆಹಿಕಲ್ ಎಲ್ಲಿ ಹೋಗಿದೆ ಈಗ ಅಂತ. ಎಷ್ಟೋ ಬಾರಿ ವೆಹಿಕಲ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಮಾರು 100 ಮೀಟರ್ ಅಷ್ಟು ಹರ್ಕೊಂಡು ಹೋಗಿರುವಂಥ ಉದಾಹರಣೆಗಳು ಕೂಡ ಇದೆ. ನೋಡಿ, ಅಲ್ಲಿ ದೂರದಲ್ಲಿ ಒಂದು ಕಾರ್ ಕೆಟ್ಟು ನಿಂತಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈಗ ಟ್ರಾಫಿಕ್ ಜಾಮ್ ಶುರು. ಮಳೆ ನಿಲ್ತು, ಗಾಳಿ ನಿಲ್ತು ಅಂತ ಅಂದ್ರೂ ಕೂಡ ಈಗ ಟ್ರಾಫಿಕ್ ಜಾಮ್ ಶುರುವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಅಲ್ಲಲ್ಲಿ ಕಾರ್ಗಳು, ಬೈಕ್ಗಳು ಎಲ್ಲವೂ ಕೆಟ್ಟು ನಿಲ್ಲತ್ವ. ಇದು ಸದ್ಯಕ್ಕೆ ರಿಚ್ಮಂಡ್ ಟೌನ್ನ ಒಂದು ಪರಿಸ್ಥಿತಿ, ರಿಚ್ಮಂಡ್ ಟೌನ್ನ ಒಂದು ಆ ರಸ್ತೆಯ ಪರಿಸ್ಥಿತಿ. ರೀನಿಯರ್ ಸ್ಟ್ರೀಟ್ ಅಕ್ಷರಶಃ ನಲುಗಿ ಹೋಗಿದೆ. ಮಳೆಯ ರಭಸ ಸ್ವಲ್ಪ ಕಮ್ಮಿ ಆಗಿದೆ, ಗಾಳಿ ಮಟ್ಟ ಕಮ್ಮಿ ಆಗಿದೆ.
ಆದರೂ ಮಳೆ ನಿಂತಿರುವಂಥ ನೀರು ಏನಿದೆಯಲ್ಲ, ಮಳೆ ನೀರು ಅದು ಹರಿದು ಹೋಗೋದಕ್ಕೆ ಜಾಗ ಇಲ್ಲ. ಮಳೆ ನಿಂತರೂ ಈ ಸಮಸ್ಯೆ ಅಂತೂ ಇದ್ದೇ. ಎಷ್ಟೋ ಬಾರಿ GBA ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಆ ಟೈಮಲ್ಲಿ ಬಂದು ಸ್ವಲ್ಪ ಕ್ಲೀನ್ ಮಾಡಿ ಹೋಗ್ತಾರೆ ಬಿಟ್ರೆ ಮತ್ಯಾರೂ ಕೂಡ ಬರೋದಿಲ್ಲ. ಅಲ್ಲಿರುವಂಥ ಅಕ್ಕಪಕ್ಕದ ಆಫೀಸರನ್ನೇ ಹೋಗಿ ಅಲ್ಲಿ ನಿಂತ್ಕೊಂಡು ಆ ಚೇಂಬರ್ನಲ್ಲಿ ಆ ಮೇಲ್ಗಡೆ ಹಾಕಿರುವಂಥ ಮುಚ್ಚಳವನ್ನು ಸ್ವಲ್ಪ ತೆಗೆದು ಅಲ್ಲಿ ಕಡ್ಡಿ ಆಡಿಸಿ ಅಲ್ಲಿ ಸ್ವಲ್ಪ ನೀರನ್ನ ಹೋಗೋದಕ್ಕೆ ಜಾಗ ಮಾಡಿಕೊಟ್ರೆ ಆಮೇಲೆ ನೀರು ಹೋಗುತ್ತೆ. ಮತ್ತೆ ಆ ಮುಚ್ಚಳವನ್ನು ಮುಚ್ಚಿ ಬರಬೇಕು. ತಾವು ಮಾಡುವಂಥ ಕೆಲಸದ ಜೊತೆಗೆ ಇಲ್ಲಿ GBA ಕೆಲಸನೂ ಮಾಡಬೇಕು ಕಾರ್ಮಿಕರಾಗಿ ಅಲ್ಲಿರುವಂಥ ಸಿಬ್ಬಂದಿ. ಇದು ರಿಚ್ಮಂಡ್ ಟೌನ್ನ ಈ ರೀನಿಯರ್ ಸ್ಟ್ರೀಟ್ನ ಒಂದು ದುಸ್ಥಿತಿ. ಇತ್ತ ವಿಧಾನಸೌಧದಲ್ಲೇ ನೀರು ನಿಲ್ಲುತ್ತೆ ಅಂತ ಹೇಳಿದ್ರೆ ಇನ್ನು ಬೇರೆ ಭಾಗಗಳ ಕತೆ ಏನು ಹೇಳಿ? ಸರ್ಕಾರ ನಡೆಯುವಂಥ ಜಾಗ, ಇಡೀ ಸರ್ಕಾರ, ಇಡೀ ಕ್ಯಾಬಿನೆಟ್ ಕೂರುವಂಥ ಜಾಗ ವಿಧಾನಸೌಧ. ಅಂಥ ವಿಧಾನಸೌಧದಲ್ಲೇ ನೀರು ನುಗ್ಗುತ್ತೆ. ಈಗ ಬಹುಶಃ ಸಚಿವರನ್ನ ಇವ್ರನ್ನ ನಾವು ಕೇಳಿದ್ರೆ ಏನು ಮಾಡೋಣ ಸ್ವಾಮಿ, ನಮ್ಮ ಕಚೇರಿಯಲ್ಲೇನೆ ನಮ್ಮ ವಿಧಾನಸೌಧದಲ್ಲೇ ನೀರು ನಿಂತಿದೆ, ಏನು ಮಾಡೋಕ್ಕಾಗಲ್ಲ, ಮಳೆ ಜೋರು ಬಂದ್ಬಿಟ್ಟಿದೆ, ಗಾಳಿ ಜೋರಾಗಿ ಬೀಸ್ಬಿಟ್ಟಿದೆ, ಅದಕ್ಕೆ ನಮಗೆ ಸಮಸ್ಯೆ ಆಗಿದೆ ಅಂತ ರೆಡಿಮೇಡ್ ಸಬೂಬ್ ನೀಡ್ತಾರೆ. ಆದರೆ ಅಫ್ಕೋರ್ಸ್ ಹೌದು, ಇದ್ದಕ್ಕಿದ್ದಂತೆ ಜೋರು ಮಳೆ ಬಂತು, ಇದ್ದಕ್ಕಿದ್ದಂತೆ ಬಿರುಗಾಳಿ ಸಹಿತ ಮಳೆ ಬಂತು, ಆಲಿಕಲ್ಲು ಬಿತ್ತು, ಹಾಗಾಗಿ ತೊಂದರೆ ಆಯಿತು ಅನ್ನುವಂಥದ್ದು ಅಫ್ಕೋರ್ಸ್ ಹೌದು, ಒಪ್ಕೋಬೇಕು, ನಿಜ, ಇದಕ್ಕಿದ್ದಂತೆ ಮಳೆ ಸುರಿದಿದೆ. ಬಟ್ ರಸ್ತೆ ಮೇಲೆ ಯಾಕೆ ಮಳೆ ನೀರು ನಿಂತಿದೆ? ಇದು ನೀವು ಇವತ್ತಿನೇ ಮಾಡದೇ ಇರುವಂಥ ಕೆಲಸಕ್ಕಲ್ಲ. ಇದು ಈ ಹಿಂದಿನಿಂದಲೂ 5-6 ವರ್ಷಗಳಿಂದ ನೀವೇನು ಹೂಳೆತ್ತದಲ್ಲೇ ಹಾಗೆ ಬಿಟ್ಟಿರ್ತೀರಲ್ಲ, ಬರೀ ಬೆಂಕಿ ಬಿದ್ದಾಗ ಮಾತ್ರ, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡುವಂಥ ಕೆಲಸ ಮಾಡ್ತಿರಲ್ಲ, ಅದರಿಂದಾಗಿ ಆಗುವಂಥ ಸಮಸ್ಯೆಗಳಿದೆ. ಇದನ್ನು ಮುಂಚೆನೇ ಎಚ್ಚೆತ್ಕೊಂಡು ಬೇಸಿಗೆ ಕಾಲದಲ್ಲೇ ಎಲ್ಲ ಚರಂಡಿಗಳನ್ನು ನೀಟಾಗಿ ಮಾಡಿ ಮಳೆ ನೀರು ಸರಿಯಾಗಿ ಸರಾಗವಾಗಿ ಹರಿದು ಹೋಗಿ ಕೆರೆ ಕುಂಟೆಗಳನ್ನು ಸೇರೋ ಥರ ಮಾಡಿಕೊಂಡ್ರೆ ಮಳೆ ಜೋರಿಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ನೀರು ನಿಲ್ಲುತ್ತೆ. ಅದಾದಮೇಲೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಒಂದು ಅರ್ಧ ಗಂಟೆ ಅಥವಾ ಒಂದು ಕಾಲು ಗಂಟೆಯಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಹಾಗಲ್ಲ, ನಮ್ಮಲ್ಲಿ ಮಳೆ ಬಂದರೂ ಸಮಸ್ಯೆ, ಮಳೆ ಬಂದಾದ್ಮೇಲೂ ಸಮಸ್ಯೆ. ಇದು ಬೆಂಗಳೂರಿನ ಸದ್ಯದ ದುಸ್ಥಿತಿ. ಯಾಕಪ್ಪ ಇಷ್ಟು ಪ್ರಮಾಣದಲ್ಲಿ ಮಳೆ ಬರುತ್ತೆ ಅಂತ ಅನ್ಕೋಬೇಕು ಜನ. ಬಿಸಿಲು ಬೀಳ್ತಾ ಇದೆ, ಬಿಸಿಲು ಧಗೆ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಮಳೆ ಬರಲಿ ಅಂತ ಹೇಳಿದ್ರೆ ಅದು ಕೂಡ ಸ್ವಲ್ಪ ಇನ್ಸ್ಟಾಲ್ಮೆಂಟಲ್ಲಿ ಕಳ್ಸಪ್ಪ ಅಂತ ವರುಣದೇವನ್ ಕೇಳ್ಕೋಬೇಕು. ಹೀಗೆಲ್ಲ ಜೋರಾಗಿ ಸುರಿಬೇಡಪ್ಪ, ನಮ್ದು ಸಮಸ್ಯೆ ಇದೆ, ನಿನಗೆ ಗೊತ್ತಲ್ಲ, ಬೆಂಗಳೂರಿಗೆ ಪಾಪ ನಾವು ತಪ್ಪು ಮಾಡಿದ್ದೀವಿ, ನಾವು ಏನೋ ಪಾಪ ಮಾಡಿಬಿಟ್ಟಿದ್ದೀವಿ, ಮಳೆ ಬಂದರೆ ಸಾಕು ನಮ್ಗೆ ಹಿಂಗೆ ಸಮಸ್ಯೆ ಆಗುತ್ತೆ. ಇನ್ನು ಇಲ್ಲಿ ನಾವು ಸಿಟಿಲಿ ನೋಡ್ತಾ ಇದ್ದೀವಿ, ಇನ್ನು ಯಾವಾಗಲೂ ಕೂಡ ಜೋರು ಮಳೆ ಆದಾಗ ಕೆಲವೊಂದಷ್ಟು ಅಪಾರ್ಟ್ಮೆಂಟ್ಗಳಿವೆ ನಮ್ಮಲ್ಲಿ, ಪಾಪ ಸುಸಜ್ಜಿತವಾಗಿ 1.5 ಕೋಟಿ 2.5 ಕೋಟಿ ಕೊಟ್ಟು ತೊಗೊಂಡಿರುವಂಥ ಅಪಾರ್ಟ್ಮೆಂಟ್ಗಳು. ಅಲ್ಲಿ ಮಳೆ ಬಂದರೆ ಬೈಕು ಅಥವಾ ಕಾರ್ಗಳನ್ನು ಬಿಟ್ಟು ಬೋಟ್ಗಳು ತಗೋಬೇಕು ಅನ್ನೋ ಪರಿಸ್ಥಿತಿ. ಒಂದು ಜೆಟ್ಸ್ಕಿಗಳನ್ನು ಇಟ್ಕೊಂಡು ಜೆಟ್ಸ್ಕಿಯಲ್ಲಿ ಓಡಾಡಬೇಕು ಅಂಥೇಳಿ ನೋಡಿ, ಪಾಪ ಅಲ್ಲಿ ಸಿಬ್ಬಂದಿ ತಮ್ಮ 2 ವೀಲರ್ಗಳನ್ನು ರಕ್ಷಿಸ್ಕೊಳ್ಳೋದಕ್ಕೆ ಹೋಗಿ ಹೆಣಗಾಡ್ತಾ ಇದ್ದಾರೆ. ಒಂದು ಕಡೆ ಮರಗಳಲ್ಲಿ ರೆಂಬೆ ಕೊಂಬೆಗಳೆಲ್ಲವೂ ಕೂಡ ಬೀಳ್ತವೆ. ವಿಧಾನಸೌಧದ ಕಾರಿಡಾರ್ಗಳಲ್ಲೇ ನೀರು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಧಾನಸೌಧದ ಸುತ್ತಮುತ್ತ ಇವತ್ತು ದೊಡ್ಡ ಮಟ್ಟಿಗಿನ ಗಾಳಿ ಬೀಸು, ಧಾರಾಕಾರವಾದಂತಹ ಮಳೆ ಬಂದಿದೆ. ಆಲಿಕಲ್ಲು ಸಹಿತ ಮಳೆ ಬೀಳುವಂತಹ ರೀತಿಯಲ್ಲಿ ದೊಡ್ಡ ಮಟ್ಟಿಗಿನ ಮಳೆ ಬಿದ್ದಿದೆ. ಎಷ್ಟರ ಮಟ್ಟಿಗೆ ಮಳೆ ತೀವ್ರವಾಗಿ ಬಿದ್ದಿದೆ ಅಂತ ಹೇಳಿದ್ರೆ, ವಿಧಾನಸೌಧದ 3 ಫ್ಲೋರ್ನ 3 ಕಾರಿಡಾರ್ಗಳಲ್ಲಿ ಸಂಪೂರ್ಣವಾಗಿ ನೀರು ನಿಂತಿದೆ. ಈಗ ವಿಧಾನಸೌಧಕ್ಕೆ ಬಂದಂತಹ ಸಾರ್ವಜನಿಕರು, ಅಧಿಕಾರಿಗಳು, ಸಿಬ್ಬಂದಿ, ನೌಕರರು ಎಲ್ಲರೂ ಕೂಡ ಆ ನೀರಿನಲ್ಲೇ ನಡ್ಕೊಂಡು ಹೋಗಬೇಕು ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಈ ಧಾರಾಕಾರ ಮಳೆ ಎಷ್ಟಿದೆ ಅಂದರೆ ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಇಷ್ಟರ ಮಟ್ಟಿಗೆ ನೀರು ನಿಲ್ಲುವಂತಹ ಪರಿಸ್ಥಿತಿ ಯಾಕಾಯಿತು ಅನ್ನುವಂತಹ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಬರುತ್ತೆ. ವಿಧಾನಸೌಧದ ಕಾರಿಡಾರ್ನಲ್ಲಿ ನೀರು ನಿಂತರೆ ಅದು ಹೊರ ಹೋಗೋದಕ್ಕೆ ಎಲ್ಲಿಯೂ ಕೂಡ ಅವಕಾಶವೇ ಇಲ್ಲ. ಇದೀಗ ನಾವು ನಿಂತಿರುವಂಥದ್ದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಚೇಂಬರ್ನಲ್ಲಿ. ವಿರೋಧ ಪಕ್ಷದ ನಾಯಕರ ಕೊಠಡಿಯ ಒಳಭಾಗದಲ್ಲಿ ನೀರು ನಿಂತಿದೆ. ಗಮನಿಸಿದ್ರೆ ವಿಧಾನಸೌಧದ ಪರಿಸ್ಥಿತಿ ಏನು, ವಿಧಾನಸೌಧ ಯಾವ ಮಟ್ಟಕ್ಕೆ ಬಂದು ನಿಲ್ತಪ್ಪ ಅನ್ನುವಂಥ ಒಂದು ಪ್ರಶ್ನೆ ಎದ್ದೇಳುತ್ತೆ. ಇದು ನಾವು ತೋರಿಸ್ತಾ ಇರುವಂಥದ್ದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಚೇಂಬರ್. ಇದು ವಿರೋಧ ಪಕ್ಷದ ನಾಯಕರ ಚೇಂಬರ್ನಲ್ಲಿ ನೀರು ನಿಂತು ಇದು ಗಮನಿಸಿದ್ರೆ ಎಂಥ ಮಟ್ಟಿಗೆ ವಿಧಾನಸೌಧ ಬಂತಪ್ಪ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಮಳೆ ಬಂದಾಗ ಸಹಜವಾಗಿ ಗಾಳಿ ಬೀಸುತ್ತೆ. ಗಾಳಿಯ ಹೊಡೆತಕ್ಕೆ ನೀರು ಕಾರಿಡಾರ್ನಲ್ಲಿ ಬರುವಂಥದ್ದು ಸಹಜ. ಆದರೆ ಆ ಕಾರಿಡಾರ್ನಲ್ಲಿ ಬಿದ್ದ ನೀರು ಹೋಗೋದಕ್ಕೂ ಕೂಡ ಎಲ್ಲಿಯೂ ಅವಕಾಶ ಇಲ್ಲ ಅಂತಂದರೆ ನಾವು ಇದನ್ನು ವಿರೋಧ ಪಕ್ಷದ ನಾಯಕರ ಕೊಠಡಿ ಒಂದು ಸ್ವಿಮ್ಮಿಂಗ್ ಪೂಲ್ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಗಮನಿಸ್ಬೋದು, ಎಲ್ಲ ಚೇರ್ಗಳು ಕೂಡ ಅಲ್ಲೇ ಇಡಲಾಗಿದೆ. ಇಲ್ಲಿ ಇರುವಂತಹ ಕಾಗದ ಪತ್ರಗಳ ಕಥೆ ಏನು, ವಿರೋಧ ಪಕ್ಷದ ನಾಯಕರ ಕೊಠಡಿಯೇ ಹೀಗಾದರೆ ವಿಧಾನಸೌಧದ ಉಳಿದಂತಹ ಕಚೇರಿಗಳ ಕಥೆ ಏನು, ಈ ನೀರನ್ನು ಹೊರಗೆ ತೆಗೆಯರು? ಕಳೆದ 1.5 ಗಂಟೆಯಿಂದ ನಿರಂತರವಾಗಿ ಮಳೆ ಬೀಸ್ತಾ ಇದ್ರೂ ಕೂಡ
ಮಳೆ ಬೀಳ್ತಾ ಇದ್ರು ಕೂಡ ಆ ಒಂದು ನೀರು ಅಶೋಕ್ ಅವರ ಚೇಂಬರಲ್ಲಿ ಬಂದು ಕೂತ್ರು, ಅದನ್ನು ಹೊರತೆಗೆಯೋದಕ್ಕೆ ಇಲ್ಲಿ ಸಿಬ್ಬಂದಿಗಳು ಗತಿ ಇಲ್ಲ. ಅಷ್ಟರ ಮಟ್ಟಿಗೆ ವಿಧಾನಸೌಧದಲ್ಲಿ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಅನ್ನೋದನ್ನ ಗಮನಿಸಿದ್ರೆ ವಿಧಾನಸೌಧ ಈ ಮಟ್ಟಿಗೆ ಯಾಕಾಯ್ತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಒಂದು ನೈಜವಾದಂಥ ಒಂದು ಕಾರಣ, ಯಾವಾಗಲೂ ಕೂಡ ಇಲ್ಲಿ ವಿಧಾನಸೌಧದ ಈ ಒಂದು ಕಾರಿಡಾರ್ನ ಹೊರ ಏನು ಓಪನ್ ಸ್ಪೇಸ್ ಇದೆ, ಇಲ್ಲಿ ಸಾಮಾನ್ಯವಾಗಿ ಒಂದು ಕವರ್ ಕಟ್ಟಿರ್ತಿದ್ರು, ಯಾವತ್ತೂ ಕೂಡ ಆ ಕವರನ್ನು ತೆಗೆದಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ UT ಖಾದರ್ ಸ್ಪೀಕರ್ ಅವರು ಅದೇನೋ ಹೊಸದಾಗಿ ಮಾಡ್ತೀನಿ ಅಂತ ಹೇಳಿ ಕವರನ್ನು ಕೂಡ ತೆಗೆದು ಬಿಟ್ಟಿದ್ದಾರೆ. ನೀರು ಎರಚಲು ಬಂದು ಇಷ್ಟರ ಮಟ್ಟಿಗೆ ನೀರು ಇಲ್ಲಿ ಸೇರುವಂಥ ರೀತಿಯಲ್ಲಾಗಿದೆ. ಕೇವಲ ಇದು ಒಂದು ಕಾರಿಡಾರ್ನ ಕಥೆಯಲ್ಲ ಅಥವಾ ಒಂದು ಫ್ಲೋರ್ನ ಕಥೆಯಲ್ಲ, ಸಂಪೂರ್ಣವಾಗಿ ಇಡೀ ವಿಧಾನಸೌಧದ ಎಲ್ಲ ಕಡೆಯೂ ಕೂಡ ಇದೇ ಕಥೆಯಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಈಗ ತಾನೇ ವಿಧಾನಸೌಧದಿಂದ ತೆರಳಿದ್ರು, ಅವರ ಗಮನಕ್ಕೆ ಇದು ಬರಲೇ ಇಲ್ವಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಇಷ್ಟರ ಮಟ್ಟಿಗೆ ವಿರೋಧ ಪಕ್ಷದ ನಾಯಕರ ಚೇಂಬರು, ಅಧಿಕಾರಿಗಳ ಕೊಠಡಿ, ಬೇರೆ ಬೇರೆ ಸಚಿವರ ಕೊಠಡಿ, ಅವರ ಆಪ್ತ ನಾವು ಪ್ರತಿನಿಧಿ ಪ್ರಸನ್ನ ವಿವರಿಸ್ತಾ ಇದ್ರು. ಅಫ್ಕೋರ್ಸ್ ಹೌದು, ಅಲ್ಲಿ ಒಂದು ಕವರ್ ಥರ ಶೇಡ್ ಥರ ಮಾಡಿಟ್ಟಿದ್ರು, ಬಟ್ ಬಿಸಿಲು ಜಾಸ್ತಿ ಇರೋದ್ರಿಂದಾಗಿ ಸ್ವಲ್ಪ ಗಾಳಿಗೆ ಎಫೆಕ್ಟ್ ಆಗುತ್ತೆ, ಅದಕ್ಕೆ ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ UT ಖಾದರ್ ಅವರು ಅದನ್ನು ತೆಗೆಸಿದ್ರು ಅಂತೇಳಿ ನಾವು ಪ್ರತಿನಿಧಿ ಪ್ರಸನ್ನ ಕೂಡ ವಿವರಿಸ್ತಾ ಇದ್ರು. ಬಟ್ ಅದೇ ಟೈಮಿಗೆ ಈ ಮಟ್ಟಿಗೆ ಮಳೆ ಸುರಿದಿದೆ, ಜೋರು ಮಳೆ ಬಂದಿದೆ, ಆ ಕಾರಿಡಾರ್ನಲ್ಲೆಲ್ಲೂ ಕೂಡ ನೀರು ನುಗ್ಗಿ ವಿಪಕ್ಷ ನಾಯಕರ ಕಚೇರಿ ಒಳಗೂ ಕೂಡ ನೀರು ನುಗ್ಗಿರುವಂಥದ್ದನ್ನು ಗಮನಿಸ್ತಾ ಇದ್ವಿ. ಇದು ಒಂದು ಕಡೆ ಅಫ್ಕೋರ್ಸ್ ಜೋರು ಮಳೆ ಆಗಿರೋದ್ರಿಂದಾಗಿ ಅಥವಾ ಅಲ್ಲಿದ್ದಂಥ ಒಂದು ಶೀಟ್ ಅದನ್ನು ತೆಗೆದ್ರು, ಆ ಕವರ್ ತೆಗೆದಿದ್ರು, ಅದರಿಂದಾಗಿ ಮಳೆ ಬಂತು ಅಂತೇಳಿ ಇದು ವಿಧಾನಸೌಧದ ಒಂದು ಪರಿಸ್ಥಿತಿ. ಆದರೆ ಜನಸಾಮಾನ್ಯರ ಕಥೆ ಏನು? ಈಗ ಅದನ್ನ ಇಟ್ಕೊಂಡು ನೋಡಿ, ಜೋರು ಮಳೆ ಬಂದ್ಬಿಟ್ಟಿದೆ, ಹಾಗಾಗಿ ನಮ್ಮ ಕಚೇರಿ ಒಳಗೆ ವಿಧಾನಸೌಧದಲ್ಲೇ ನೀರು ಬಂದಿದೆ, ಸೊ ಅದರಿಂದಾಗಿ ಈ ಥರದ್ದೆಲ್ಲ ಜೋರು ಮಳೆ ಬಂದಾಗ ಏನು ಮಾಡೋಕ್ಕಾಗತ್ತೆ ಅನ್ನುವಂಥದ್ದಲ್ಲ. ಇಲ್ಲಿ ಜನಸಾಮಾನ್ಯರು ಓಡಾಡುವಂಥ ಒಂದು ಜಾಗ, ಕಚೇರಿಗಳಿರುವಂಥ ಒಂದು ಸ್ಥಳ, ರಸ್ತೆಗಳು, ಅದ್ರ ಪಕ್ಕ ಇರುವಂಥ ಡ್ರೈನೇಜ್ಗಳಲ್ಲಿ ನೀವು ಎಲ್ಲಿ ಕೆಲಸವನ್ನು ಮಾಡಿದಿರಿ? ಇದು ಕೇಳ್ತಾ ಇರುವಂಥ ಪ್ರಶ್ನೆ. ನೋಡಿ, ಇದು